ನಮಸ್ಕಾರ ವೀಕ್ಷಕರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿ ಎಮ್ ಫ್ಯೂಷನ್ ವರ್ಲ್ಡ್. ನಾನಿವತ್ತಿಲ್ಲಿ ಅಮೆಝಾನಿಂದ ಪರ್ಚೇಸ್ ಮಾಡಿರೋ ಫ್ಯೂ ಪ್ರಾಡಕ್ಟ್ಸ್ನ ತೋರಿಸ್ತಿದ್ದೀನಿ. ಸೊ ಮೊದಲನೇದಾಗಿ ನಾನು ಇಲ್ಲಿ ನಾಯಿದು ಒಂದು ಬೆಲ್ಟ್ ತೊಗೊಂಡಿದ್ದೀನಿ ನಮ್ಮ ನಾಯಿಗಾಗಿ. ಆ್ಯಂಡ್ ದೆನ್ ಇನ್ನೊಂದು ದ ಸೆಕೆಂಡ್ ಪ್ರಾಡಕ್ಟು ಇದು ಐಸ್ ಬ್ಯಾಗ್, ಐಸ್ ಟಬ್ ಇಟ್ ಇಸ್. ಸೊ ಐಸ್ನ ಹಾಕಿ ಯು ಕ್ಯಾನ್ ಸಬ್ಮರ್ಜ್ ಯುವರ್ ಫೇಸ್ ಆ್ಯಕ್ಚುಲಿ. ಇದು ಇಲ್ಲ ಅಂದ್ರೂ ಇದು ಬೇರೆ ಇದಕ್ಕೂ ಯೂಸ್ ಆಗುತ್ತೆ. ಯೂಶ್ವಲಿ ಇಟ್ ಈಸ್ ಐಸ್ ಟಬ್ ಅಂತ ಹೇಳ್ತೀವಿ. ಚೆನ್ನಾಗಿದೆ, ಒಂದು ಸತಿ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ. ನೆಕ್ಸ್ಟ್ ನಾನಿದು ಕಿಚನ್ ಟವಲ್ಸ್ ತೊಗೊಂಡಿದ್ದೀನಿ. ಸೊ ನಾರ್ಮಲಾಗಿ ಒಂದೇ ಥರ ಕಿಚನ್ ಟವಲ್ ಯೂಸ್ ಮಾಡಿ ಬೋರ್ ಆಗೋಗ್ಬಿಟ್ಟಿದೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿತ್ತು ನೋಡಿ, ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅರೌಂಡ್ 6 ಕಲರ್ಸ್ ಬರುತ್ತೆ ಆ್ಯಂಡ್ ಲೆಸ್ ಪ್ರೈಸ್ಗೆ ನನಗೆ ಸಿಕ್ಕಿರೋದು. ಇಟ್ಸ್ ಅರೌಂಡ್ ಸಮ್ 150 to 170 ಒಳಗಡೆ ಇದ್ದಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ. ಇದೆಲ್ಲ ತುಂಬಾ ಚೆನ್ನಾಗಿದೆ, ಈವನ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ಇದು ನಾನು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಶೇಕರ್ ತೊಗೊಂಡಿರೋದು. ಇಟ್ಸ್ ಸಿರಾಮಿಕ್ಕಿಂದ ಮಾಡಿರೋದು. ಇದು ನಂಗೆ ತುಂಬ ದಿವಸದಿಂದ ಬೇಕಾಗಿತ್ತು. ತುಂಬ ಕ್ಯೂಟಾಗಿದೆ ನೋಡೋದಕ್ಕೂ. ಅದು ಈವನ್ ಪ್ರಿಂಟ್ ಆಗಿದೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತಲೂ. ಸೊ ತುಂಬ ಕ್ಯೂಟಾಗಿದೆ, ತುಂಬಾ ಚೆನ್ನಾಗೂ ಇದೆ. ಸೊ ಏನಾರು ಎಗ್ಗೆ ಇಲ್ಲಾಂದರೆ ಏನಾರು ಸಲಾಡ್ಸ್ಗೆ ಏನಾರು ಯೂಸ್ ಮಾಡಬೇಕು ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಈವನ್ ಕಿಚನಲ್ಲಿ ಇಟ್ಟರೂ ಎಸ್ಥೆಟಿಕ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದು ರಸ್ಕಿಂದ ಮಾಡಿರೋದು, ರೈಸ್ ಹಸ್ಕಿಂದ ಮಾಡಿರೋ ಪ್ಲೇಟ್ಸ್ ಆ್ಯಂಡ್ ದೆನ್ ಕಾಫಿ ಕಪ್ಸ್, ದ ಟೀ ಕಪ್ಸ್. ಸೊ ಈ ಥರ ಟೀ ಗ್ಲಾಸಸ್. ಇದು ಅಮೆಝಾನಲ್ಲೇ ಇದೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ವಿತೌಟ್ ಅನ್ಬ್ರೇಕಬಲ್ ಥಿಂಗ್. ಸೊ ನೆಕ್ಸ್ಟ್ ಇದು ಸೆಕೆಂಡ್ ಟೈಮ್ ನಾನು ಪರ್ಚೇಸ್ ಮಾಡ್ತಿರೋದು. ನೀವು ನಂದು ಮೊದಲನೇ ವೀಡಿಯೋಯಿಂದನೇ ನೋಡಿರಬೇಕು. ದಿಸ್ ಇಸ್ ದ ಆರ್ಗನೈಸರ್. ಸೊ ಇದು ಕಬೋರ್ಡ್ ಆರ್ಗನೈಸರ್ಗೆ ನಾನು ಪರ್ಚೇಸ್ ಮಾಡಿರೋದು. ಲಾರ್ಜ್ ಸೈಜಲ್ಲಿ ಪರ್ಚೇಸ್ ಮಾಡಿರೋದು, ಪ್ಲಾಸ್ಟಿಕ್ದು ವಿತ್ ಲಿಡ್ ಬರುತ್ತೆ. ಸೊ ನಾನು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಟ್ಸ್ ವೆರಿ ಯೂಸ್ಫುಲ್. ಅದು ಬರೀ ಕ್ಲೋತಿಂಗ್ಗೆ ಅಂತ ಯೂಸ್ ಮಾಡೋದು ಬೇಕಾಗಿಲ್ಲ. ಈವನ್ ಯು ಕ್ಯಾನ್ ಯೂಸ್ ಇಟ್ ಇನ್ ದ ಕಿಚನ್ ಆ್ಯಸ್ ವೆಲ್. ಏನಾದರೂ ಸ್ಟೋರೇಜ್ಗಾದರೂ ನೀವು ಯೂಸ್ ಮಾಡ್ಬೋದು, ಟಾಯ್ ಸ್ಟೋರೇಜ್, ಇಲ್ಲಾಂದರೆ ಕಿಚನಲ್ಲಿ ಗ್ರಾಸರಿ ಸ್ಟೋರೇಜ್ಗೆ, ಎನಿಥಿಂಗ್. ಸೊ ನಿಮ್ಗೆ ಯಾವ ಥರ ಐಡಿಯಾ ಬರುತ್ತೋ ಆ ಥರ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಆಸಮ್, ಸೂಪರ್. ಅದಕ್ಕೆ ನಾನು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿರೋದು. ನಾನು ನಿಮ್ಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. ವಿತೌಟ್ ಎನಿ ಡೌಟ್ ಯು ಕ್ಯಾನ್ ಪರ್ಚೇಸ್ ದಿಸ್. ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋದು ದೀಸ್ ಆರ್ ದ ಬಾಟಲ್ಸ್. ಇದು ಜ್ಯೂಸ್ ಬಾಟಲ್ಸ್ಗೆ ಅಂತ, ಆಫೀಸ್ಗೆ ತೊಗೊಂಡು ಹೋಗೋಕ್ಕೆ ಅಂತ ಪರ್ಚೇಸ್ ಮಾಡಿರೋದು. 250 ml. ಆ್ಯಂಡ್ ಇಟ್ಸ್ ಕರೆಕ್ಟ್, ನೋ ನೀಡ್ ಟು, ಆದರೆ ತುಂಬ ದೊಡ್ಡದಾಗಿರೋದೇನು ಬೇಡ, ಚಿಕ್ಕದಾಗಿ ಕ್ಯೂಟಾಗಿದೆ. 250 ml ಇಸ್ ಫೈನ್ ಫಾರ್ ದ ಜ್ಯೂಸ್ ಬಾಟಲ್. ಆ್ಯಂಡ್ ಇಟ್ ಇಸ್ ಗ್ಲಾಸ್ ವಿತ್ ದ ಸಿಲಿಕಾನ್ ಕವರ್. ಸೊ ಬ್ರೇಕ್ ಆಗಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಹ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಇದು ಅರೌಂಡ್ ಸಮ್ 250 ಅನಿಸುತ್ತೆ ಬಂದಿರೋದು. ನಾನು ಲಿಂಕ್ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ, ನಾನು ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನೆಕ್ಸ್ಟ್ ಇದು ನನ್ನ ಮಗಳಿಗೆ ಅಂತ ಕೊಟ್ಟಿರೋದು, RCB ಟೀ ಶರ್ಟ್ ತೊಗೊಂಡು ಬಂದಿರೋದು. ಇನ್ನೇನು RCB ಫೈನಲ್ಗೆ ಹೋಯ್ತಲ್ಲ, ಸೊ ಅದಕ್ಕೆ. ಸೊ ಇದು ನೆಕ್ಸ್ಟ್ ಬಂದು ಪರ್ಚೇಸ್ ಮಾಡಿರೋದು ನಾನು, ವಾಟ್ ಇಸ್ ದಿಸ್, ದಿಸ್ ಇಸ್ ಅ ಪ್ಲ್ಯಾಂಟ್. ಸೊ ಒಂದು ಮನಿ ಪ್ಲ್ಯಾಂಟು ಮತ್ತು ಇನ್ನೊಂದು ಜೇಡ್ ಪ್ಲ್ಯಾಂಟು. ತುಂಬ ಚೆನ್ನಾಗಿದೆ, ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಮೇ ಬಿ ಟ್ರಾನ್ಸ್ಪೋರ್ಟೇಷನಲ್ಲಿ ಒಂದು ಸ್ವಲ್ಪ ಇದಾಗಿತ್ತು ಅನಿಸುತ್ತೆ. ಸೊ ಅದು ಲೀಫ್ ಒಂದು ಸ್ವಲ್ಪ ಬ್ರೇಕ್ ಆಗಿತ್ತು, ಕೆಳಗಡೆ ಇದಾಗೋಗಿತ್ತು. ಬಟ್ ದಟ್ಸ್ ಫೈನ್. ಬಟ್ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಸೊ ಇದು ನಾನು ನನ್ನ ಕಿಚನಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನಲ್ಲಿ ಆರ್ಗನೈಸ್ ಮಾಡುವಾಗ ಐ ವಿಲ್ ಪುಟ್ ಓವರ್ ದೇರ್. ಮೇ ಬಿ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡಿ, ನಿಮ್ಗೆ ಬೇರೆ ಯಾವ್ದಾದ್ರು ಪ್ಲ್ಯಾನ್ಸ್ ಬೇಕಾದರೂ ನೀವು ಚೆಕ್ ಮಾಡ್ಬೋದು. ನಾನು ಲಿಂಕ್ ಕೊಟ್ಟಿರ್ತೀನಿ, ನಾನು ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇದು 2 ಪ್ಲ್ಯಾನ್ಸು. ಅದಾದಮೇಲೆ ಇದು ನೆಕ್ಸ್ಟ್ ದಿಸ್ ಇಸ್ ದ ಒನ್, ಇಟ್ಸ್ ಪರ್ಚೇಸ್ಡ್. ಇದು ಯುಟೆನ್ಸಿಲ್ಸ್ ನಾನು ಪರ್ಚೇಸ್ ಮಾಡಿದ್ದು. ಸ್ಟೀಲ್ ಬೌಲ್ಸ್ ಥರ ಅದು ವಿತ್ ಲಿಡ್. ಸೊ ಇದು ನೀವು ಏನಾದ್ರು ಇಡೋದಕ್ಕೆ, ಸಾಂಬಾರು ಏನಾರು ಇಟ್ಟು ಲಿಡ್ ಇಡೋದಕ್ಕೆ ತುಂಬ ಚೆನ್ನಾಗಿದೆ.
ಅಫೋರ್ಡಬಲ್ ಪ್ರೈಸಲ್ಲಿದೆ ಇದು. ಸೊ ಅಂಥ ಎಕ್ಸ್ಪೆನ್ಸಿವ್ ಅಂತಲೂ ಹೇಳೋದಿಲ್ಲ, ತುಂಬಾ ಚೆನ್ನಾಗಿದೆ. ಅರೌಂಡ್ 5 ಸೆಟ್ಸ್ ಬಂದಿದೆ. ಸೊ 5 ಸೆಟ್ಸ್ ಆಫ್ ಯುಟೆನ್ಸಿಲ್ಸ್ ಅದು. ಸೊ ಇಟ್ ಫ್ರಮ್ ಸ್ಮಾಲ್ ಟು ಬಿಗರ್ ಸೈಜ್ ಇದೆ ವಿತ್ ದ ಲಿಡ್ಸ್. ಸೊ ಇದು ತುಂಬಾ ಕ್ಯೂಟ್ ಅನ್ನಿಸ್ತು. ಸೊ ಬಿಕಾಸ್ ಯೂಶ್ವಲಿ ನಮಗೆ ವಿತೌಟ್ ಲಿಡ್ಡೇ ಸಿಗೋದು ಜಾಸ್ತಿ. ಸೊ ಇದು ವಿತ್ ದ ಲಿಡ್ ಸಿಕ್ಕಿದೆ. ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿ.